ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ. ಫೈನಲಿ ಇವತ್ತು ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಓಪನಿಂಗ್ ಮ್ಯಾಚ್ ಆಡ್ತಾ ಇದಾರೆ ಗಾಯ್ಸ್. ಇದಕ್ಕಿಂತ ಖುಷಿ ಸುದ್ದಿ ಇನ್ನೇನು ಬೇಕಾಗಿಲ್ಲ ನನಗಂತೂ. ಸುಮಾರು ದಿನಗಳಿಂದ ಹೇಳ್ತಾ ಇದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾನ್ಮೇಲಿಂದ ಮ್ಯಾಚಸ್ಗಳೇ ಆಗೋದಿಲ್ಲ, RCB ಅವರು ಇನ್ಮೇಲಿಂದ ಹೋಮ್ ಗ್ರೌಂಡ್ ಆಗಿರೋದಿಲ್ಲ ಚಿನ್ನಸ್ವಾಮಿ ಅಂತ ಸುಮಾರು ರೂಮರ್ಸ್ಗಳು ಹಬ್ಬಿಸ್ತಾ ಇದ್ರು. ಆದ್ರೆ ಫೈನಲಿ ನಮ್ಮ ಯಾರಪ್ಪ ವೆಂಕಟೇಶ್ ಪ್ರಸಾದ್ ಮತ್ತೆ BCCI ಎಲ್ಲ ಸೇರ್ಕೊಂಡು RCB ಕ್ರೇಜ್ ಫ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ಫೈನಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಫಸ್ಟ್ ಟೈಮ್ ಮ್ಯಾಚ್ ಆಡಿಸ್ಬೇಕಂತ ಡಿಸೈಡ್ ಮಾಡಿ ಇವತ್ತಿನ ಮ್ಯಾಚು RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋ ಥರ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಈ ಒಂದು ಸುದ್ದಿ ನಮ್ಮ RCB ಫ್ಯಾನ್ಸ್ಗಳಿಗೆ ತುಂಬ ಖುಷಿ ಕೊಟ್ಟಿರುತ್ತೆ ಅಂತ ಹೇಳ್ಬೋದು. ನನ್ಗೆ ಏನು ಆಶ್ಚರ್ಯ ಅಂತಂದ್ರೆ ಗಾಯ್ಸ್, ಯಪ್ಪ ಟಿಕೆಟ್ಗಳನ್ನ ಏನು ಬಿಟ್ಟಿದ್ದಾರೆ, 2 ನಿಮಿಷಕ್ಕೆ ಸೋಲ್ಡ್ ಔಟ್ ಆಗ್ತಿದೆ ಗಾಯ್ಸ್. ಏನು 1-2 5,000 10,000ನ ಗಾಯ್ಸ್. ಯಪ್ಪ 30-40 ಸಾವಿರ ಟಿಕೆಟ್ಗಳು 2 ನಿಮಿಷಕ್ಕೆ ಸೋಲ್ಡ್ ಆಗ್ತಿದೆ ಅಂದ್ರೆ RCB ಟೀಮ್ನ ಕ್ರೇಜ್ ಯಾವ ಥರ ಇದೆ ಅಂತ ನೀವೇ ಅರ್ಥ ಮಾಡ್ಕೋಬೋದು. RCB ಅಂತ ಅಂದ್ರೆ ಒಂಥರ ಏನೋ ಎಮೋಷನಲ್ ನಮ್ಮ RCB ಫ್ಯಾನ್ಗಳಿಗೆ ಅಂತ ಹೇಳ್ಬೋದು ಗೈಸ್. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ನೋಡೋದಕ್ಕೆ ಒಂಥರ ಸಖತ್ತಾಗಿರುತ್ತೆ, ಥ್ರಿಲ್ ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದು ಬೇಜಾರಾಗಿರೋ ಸಂಗತಿ ಏನಪ್ಪ ಅಂದ್ರೆ, ಸುಮ್ಮನೆ ಒಂದು ಟೀಮ್ಗಳಿಗೆ ಯಾವುದೇ ಒಂದು ಟೀಮ್ ಆಪೋಸಿಟ್ ತಂಡದವರು ಸುಮ್ಮನೆ ಅದನ್ನ ಮಾಡಿ ತೋರಿಸಿ ಹೇಳ್ಬೇಕು, ಸುಮ್ಮನೆ ಇಲ್ದಿರೋ ಬಿಟ್ಟು ಬಿಲ್ಡಪ್ಗಳೆಲ್ಲ ಹಾಕೊಳಕ್ ಹೋಗ್ಬಾರ್ದು. ಅಭಿಷೇಕ್ ಶರ್ಮಾ ಒಂದು ಇಂಟರ್ವ್ಯೂಲ್ ಹೇಳ್ತಾರೆ, ಅಭಿಷೇಕ್ ಶರ್ಮಾ ನೀವು ಯಾವ ಟೀಮ್ ಮೇಲೆ ಜಾಸ್ತಿ ರನ್ಗಳು ಹೊಡೆಯೋದಕ್ಕೆ ಇಷ್ಟಪಡ್ತೀರಾ ಅಂತ ಏನೋ ಯಾರು ಕೇಳ್ತಾರೆ, ಯಾರಪ್ಪ ರಿಪೋರ್ಟರ್ಸು. ಆದ್ರೆ ಅಭಿಷೇಕ್ ಶರ್ಮಾ ನನ್ಗೇನು ತಂದ ಆ ಟೀಮ್ ಈ ಟೀಮ್ ಅಂತ ಏನು ಭೇದ ಭಾವ ಇಲ್ಲ. ಆದ್ರೆ ಟ್ರಾವಿಸ್ ಹೆಡ್ ಅವರಿಗೆ RCB ಮೇಲೆ ಹೆವಿ ರನ್ ಹೊಡಿಬೇಕಂತ ಆಸೆ ಇದೆ. ಆದ್ರೆ RCB ಅವರು ಈ ಸಲ ಸಖತ್ತಾಗಿ ರನ್ ಹೊಡ್ಸ್ಕೊಂತಾರೆ ನಮ್ಮ ತಂಡದ ವಿರುದ್ಧ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಗೊತ್ತಾಗುತ್ತೆ ಗೈಸ್ ಇವತ್ತು ಯಾರ್ ತಂಡ ಗೆಲ್ತಾರೆ, ಇವತ್ತು SRH ಗೆಲ್ಲುತ್ತಾ ನಮ್ಮ RCB ಗೆಲ್ಲುತ್ತಾ ಅಂತನಾದ್ರೂ ಗೊತ್ತಾಗ್ಬಿಡುತ್ತೆ ಇವಾಗ. ಯಾಕೆ ಅಂತಂದ್ರೆ ನನ್ನ ಪ್ರಕಾರ ಇವತ್ತಿನ ಪ್ರಿಡಿಕ್ಷನ್ ಬರೋದಾದ್ರೆ ಗೈಸ್, RCB ಎಲ್ಲೊಂದ್ ಕಡೆ ಒಂದು ಸ್ಟೆಪ್ ಮೇಲೆ ಇದೆ ಅಂತಾನೆ ಹೇಳ್ಬೋದು SRH ಹೋಲಿಸ್ಕೊಂಡ್ರೆ. ನೀವ್ ಹೇಳ್ಬೋದು ಗಾಯ್ಸ್, SRH ಅಲ್ಲಿ ನಂಬರ್ 1 ನಂಬರ್ 2 ಬ್ಯಾಟ್ಸ್ಮನ್ ಗಳಿದಾರಪ್ಪ T20 ಫಾರ್ಮೆಟ್ ಅಲ್ಲಿ ಅಂತ ಇರ್ಬೋದು. ಆದ್ರೆ ಬೌಲಿಂಗ್ ಅಲ್ಲಿ ಒಂದ್ ಕಡೆ SRH ಎಡವಿದ್ದಾರೆ ಅಂತಾನೆ ಹೇಳ್ಬೋದು. RCBಗೆ ಕಂಪೇರ್ ಮಾಡಿದ್ರೆ SRH ಟೀಮ್ ಬೌಲಿಂಗ್ ಸ್ವಲ್ಪ ಕುಸಿತ ಕಂಡಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಬೌಲಿಂಗ್ ಲೈನಪ್ ಎಲ್ಲ SRH ಅಲ್ಲಿ ಗೆದ್ರೆ ಏನ್ ಬ್ಯಾಟಿಂಗ್ ಅಲ್ಲಿ ಏನೋ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಹೇಳ್ತಾರಲ್ಲ 300 ಅಂತ, 300 ರನ್ ಹೊಡೆದ್ರೆ ಮಾತ್ರ ಇವ್ರಿಗೆಲ್ಲೋ ಒಂದು 10-20% ಗೆಲ್ಲೋ ಚಾನ್ಸಸ್ ಇದೆ ಅಂತ ನನ್ಗನ್ಸುತ್ತೆ. ಓಕೆ ಗೈಸ್, ಇನ್ನೊಂದು ಅಪ್ಡೇಟ್ ಇವತ್ತಿಂದು ಏನಪ್ಪಾ ಅಂತಂದ್ರೆ, MS ಧೋನಿ ಅವರು ಏನು ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಇರ್ತಾರಲ್ವಾ, ಮಹೇಂದ್ರ ಸಿಂಗ್ ಧೋನಿ 2 ವಾರಗಳ ಕಾಲ IPL ಮ್ಯಾಚಸ್ಗಳನ್ನ ಆಡಕ್ಕೆ ಆಗಲ್ಲ ಅಂತ ಬಿಗ್ ರಿಪೋರ್ಟ್ ಬಂದಿದೆ. ಏನ್ ಗೊತ್ತಿಲ್ಲ ಅದು ಯಾಕೆ ಅಂತ, ಇಂಜುರಿ ಆಗಿರ್ಬೋದು ಅಂತ ನನಗನ್ಸುತ್ತೆ. ಇದಂತೂ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ಗಳಿಗೆ ಒಂಥರ ನುಂಗಲಾರದ ಸಂಕಷ್ಟ ಆಗಿರುತ್ತೆ ಅಂತ ಅನ್ಕೋಬಹುದು. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಧೋನಿ ನೋಡೋದಕ್ಕೇನೆ ಫ್ಯಾನ್ಸ್ಗಳು ಬಂದಿರ್ತಾರೆ ಸ್ಟೇಡಿಯಂಗೆ. ಆದ್ರೆ ಧೋನಿನೇ ಇಲ್ಲ ಅಂತಂದ್ರೆ ಇನ್ನೇನಕ್ಕೆ ಬರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದ್ರೆ, ಫಸ್ಟ್ ಮ್ಯಾಚ್ ನಡೀತಾ ಇದೆ RCB ಮತ್ತೆ SRH ಇವತ್ತು. ಎಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇನ್ಮೇಲಿಂದ ಏನ್ ಕ್ರಿಕೆಟ್ ಲವರ್ಸ್ ಗಳಿಗೆ IPL ಹಬ್ಬ ಅಂತಾನೆ ಹೇಳ್ಬೋದು. ಪ್ರತಿದಿನ ಒಂದೊಂದು ಮ್ಯಾಚಸ್ಗಳು ಇರ್ತವೆ, ಎಲ್ಲ ಮ್ಯಾಚಸ್ಗಳು ಸೈಕ್ ಆಗಿರ್ತವೆ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ನನ್ನ ಪ್ರಕಾರ RCB ಪ್ಲೇಯಿಂಗ್ 11 ಅಲ್ಲ, ಪ್ಲೇಯಿಂಗ್ 12 ಹೇಗಿದೆ ಅಂತ ಅನ್ನೋದನ್ನ ನೋಡೋಣ. ನನ್ನ ಪ್ರಕಾರ 100% ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಓಪನ್ ಮಾಡೇ ಮಾಡ್ತಾರೆ. ಯಾಕೆ ಅಂತಂದ್ರೆ ಜಕಬ್ ಬೆತ್ತಲ್ ಆಡಿಸ್ಬೋದು. ಯಾಕೆಂದ್ರೆ ಏನ್ ಲಾಸ್ಟ್ ಟೈಮ್ 2025ರಲ್ಲಿ ವಿನಿಂಗ್ ಆಗಿದ್ರು, ಚಾಂಪಿಯನ್ ಆಗಿದ್ರಲ್ಲ ನಮ್ಮ RCB ಅವರು. ಅದರಿಂದ ಫಿಲ್ ಸಾಲ್ಟ್ ಏನು ವಿನ್ನಿಂಗ್ ಕೋರ್ನ ಇಟ್ಕೊಂಡು ಹೋಗ್ತಾರೆ ಅಂತ ನನ್ಗನ್ಸುತ್ತೆ. ಫಿಲ್ ಸಾಲ್ಟ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ವಿರಾಟ್ ಕೊಹ್ಲಿ ಜೊತೆ ಈ ಸಲನು ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಅವರು ಓಪನ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಇನ್ನ 1 ಡೌನ್ ಬರೋದಾದ್ರೆ ದೇವದತ್ ಪಡಿಕ್ಕಲ್ ಆಡ್ತಾರೆ. ಯಾಕಂದ್ರೆ ಸುಮಾರು ಏನು ರಣಜಿ ಟ್ರೋಫಿ ಆಗಿರ್ಬೋದು, ಈ ವಿಜಯ್ ಹಜಾರೆ ಟ್ರೋಫಿ ಆದ್ರೂ ಒಳ್ಳೆ ಒಂದು 100s ಹೊಡೆದಿದ್ದಾರೆ, ಒಳ್ಳೆ ಫಾರ್ಮ್ ಮಾಡಿದ್ದಾರೆ. ದೇವದತ್ ಪಡಿಕ್ಕಲ್ ಆಡ್ತಾರೆ ಅಂತ ನನ್ಗನ್ಸುತ್ತೆ. ಅದರಲ್ಲೂ ಅದಕ್ಕಿಂತ ಹೆಚ್ಚಾಗಿ ಒಂದು RCB ಅಂದ್ರೆ ಏನು ಬೆಂಗಳೂರಿನ ಮಗ ಆಗಿರೋಂಥ ದೇವದತ್ ಪಡಿಕ್ಕಲ್ 100% ಆಡ್ತಾರೆ ಅಂತ ನನ್ಗನ್ಸುತ್ತೆ. ಇನ್ನ 4ನೇ ಪ್ಲೇಯರ್ ಆಗಿ ರಜತ್ ಪಟಿದಾರ್ ಬಂದೇ ಬರ್ತಾರೆ, ಕ್ಯಾಪ್ಟನ್. ಇನ್ನು 5ನೇ ಪ್ಲೇಯರ್ ಆಗಿ ಟಿಮ್ ಡೇವಿಡ್ ಇರ್ತಾರೆ. 6ನೇ ಪ್ಲೇಯರ್ ಆಗಿ ಜಿತೇಶ್ ಶರ್ಮಾ ಬರ್ತಾರೆ. ಇನ್ನು 7ನೇ ಪ್ಲೇಯರ್ ಆಗಿ ರೊಮಾರಿಯೋ ಶಫಾರ್ಡ್ ಇರ್ತಾರೆ. ಇನ್ನು 8ನೇ ಪ್ಲೇಯರ್ ಆಗಿ ನಾನು ಇದರಲ್ಲಿ ಮಂಗೇಶ್ ಯಾದವ್ನ ಸ್ವಲ್ಪ ಆ್ಯಡ್ ಮಾಡಕ್ ನೋಡ್ತೀನಿ. ಯಾಕೆಂದ್ರೆ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರು, ಹೆಂಗ್ ಎನರ್ಜಿಟಿ ಆಗಿರೋಂಥ ಪ್ಲೇಯರು, ಒಳ್ಳೆ ಫೀಲ್ಡರು, ಒಳ್ಳೆ ಬ್ಯಾಟರು, ಒಳ್ಳೆ ಬೌಲರು.
ಎಲ್ಲ ಒಂದು 3 ಫಾರ್ಮೆಟ್ ಅಲ್ಲಿ ಒಳ್ಳೆ ಒಂದು ಹೆಸರು ಮಾಡಿರೋಂಥ ಆಟಗಾರ ಅಂತ ಹೇಳ್ಬೋದು. ಅದರಿಂದ ಮಂಗೇಶ್ ಯಾದವ್ನ ಆ್ಯಡ್ ಮಾಡ್ತಾ ಇದೀನಿ. ಇನ್ನು ಏನ್ ಬೇಜಾರಾಗಿರೋ ಸಂಗತಿ ಏನಪ್ಪಾ ಅಂತಂದ್ರೆ ಆಜಲ್ ವುಡ್ ಅವರು ಇಲ್ದಿರೋದು ಒಂದು ಒಳ್ಳೆ ಬೇಜಾರು ಅಂತಾನೆ ಹೇಳ್ಬೋದು. ಅವ್ರ ಬದಲು ಒಂದ್ 2-3 ಮ್ಯಾಚ್ಗಳು ಆಡಲ್ಲ ಅಂತ ಬೇರೆ ಹೇಳಿದ್ದಾರೆ. ಒಂದು ರಿಪೋರ್ಟ್ ಬಂದಿದೆ. ಅದರಿಂದ ಜಕಬ್ ಡಫಿ ಅವ್ರನ್ನ ಅವರೊಂದು ಜಾಗಕ್ಕೆ ರಿಪ್ಲೇಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ 100% ಶೋರ್ ಶಾಟ್ ಆಡ್ತಾರೆ. ಮತ್ತೆ ಕೃಣಾಲ್ ಪಾಂಡೆ ಆಡ್ತಾರೆ. ಯಾವ ತರ ನಮಗೆ ಫೈನಲ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರಲ್ವಾ, ಕೃಣಾಲ್ ಪಾಂಡೆ 100% ಈ ಒಂದು ಮ್ಯಾಚ್ ಅಲ್ಲಿ ಇದ್ದೇ ಇರ್ತಾರೆ. ನನ್ನ ಪ್ರಕಾರ ಒಂದು ಲಾಸ್ಟ್ 12ನೇ ಪ್ಲೇಯರ್ ಯಾರಪ್ಪ ಅಂತಂದ್ರೆ ಸುಯೇಶ್ ಶರ್ಮನ್ ಆಡ್ ಮಾಡ್ತಾ ಇದೀನಿ ಗೈಸ್. ಯಾಕಂದ್ರೆ ಒಳ್ಳೆ ಒಂದು ಸ್ಪಿನ್ ಬೌಲರ್ ಆಗಿರ್ತಾರೆ ಸುಯೇಶ್ ಶರ್ಮಾ ಅವರು. ಅದರಿಂದ ಈ ಒಂದು ಪ್ಲೇಯಿಂಗ್ 12 ಅಲ್ಲಿ ಸುಯೇಶ್ ಶರ್ಮಾ ಲಾಸ್ಟ್ನೇ ಪ್ಲೇಯರ್ ಆಗಿ ಆಡ್ತಾರೆ ಅಂತ ನನಗನ್ಸುತ್ತೆ. ಓಕೆ ಗೈಸ್, ಇವತ್ತಿನ RCB ಪ್ಲೇಯಿಂಗ್ 11 ಈ ತರ ಇತ್ತು. ನಿಮ್ಗೆ ಯಾವ ಪ್ಲೇಯರ್ನ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ RCB ಟೀಮು ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು RCB ಗೆಲ್ಲಿ ಅಂತ ಹೇಳ್ತಾ ಹಾರೈಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.